ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ವಸತಿ ಯೋಜನೆ ಹಗರಣ ನೋಡಿದರೆ ಸರ್, ಸ್ವತಃ BR ಪಾಟೀಲ್ ಅವರೇ ಜಮೀರ್ ಅಹ್ಮದ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಜಮೀರ್ ಅಹ್ಮದ್ ಅವರು ಬದಲಾಗ್ಯಾರ, ಜೊತೆಗೆ ಇರ್ತಾರೆ ಸಿದ್ದರಾಮಯ್ಯ. ನೋಡಿ, ಸಿದ್ದರಾಮಯ್ಯ ಅವರು ನಿಜವಾಗಿರ್ತಕ್ಕಂಥ ಸಮಾಜವಾದಿ ಅಲ್ಲ, ಅವರು ಮಜಾವಾದಿ. ಯಾಕಂದರೆ ಅವರು ಎಲ್ಲಿಂದ ಬಂದರು, ಅಧಿಕಾರಕ್ಕೋಸ್ಕರ ಹಾಡ್ತಾ ಇರ್ತಕ್ಕಂಥವ್ರು, ಕುಣಿತಾ ಇರ್ತಕ್ಕಂಥವ್ರು. ಅವರನ್ನು JDSನಲ್ಲಿ ದೇವೇಗೌಡರ ಕಾಲಘಟ್ಟದಲ್ಲಿ 2 ಸಾರಿ DCM ಮಾಡಿದರು. ಅಲ್ಲಿನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋ ಕನಸಿಗೋಸ್ಕರ ಕಾಂಗ್ರೆಸ್ಸಿಗೆ ಬಂದವರು. ಅವ್ರು ಕಾಂಗ್ರೆಸ್ಸಿಗೆ ಅಲ್ಲ, ಯಾವತ್ತೂ ಕಾಂಗ್ರೆಸ್ಸಿಗೆ ಅಲ್ಲ. ಅವರು ಕಾಂಗ್ರೆಸ್ಸಲ್ಲಿ 2 ಸಾರಿ ಮುಖ್ಯಮಂತ್ರಿ ಆದರು. ಇವತ್ತು ತೃಪ್ತರಲ್ಲ ಅವರು, ಈಗಲೂ ಅತೃಪ್ತಿಯಲ್ಲೇ ಇದ್ದಾರೆ. ಯಾಕಂದರೆ ಇನ್ನೂ 5 ವರ್ಷ 10 ವರ್ಷ ಕಾಂಗ್ರೆಸ್ ಕೊಟ್ಟರೆ ಸಾಕು. ಹಾಗಾಗಿ ಅವರು ಸಮಾಜವಾದಿ ಅಲ್ಲ, ಮಜಾವಾದಿ. ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲಿ ಮಜಾ ಉಡಾಯಿಸಿದ್ದಾರೆ. ಇವತ್ತು ಇಷ್ಟೆಲ್ಲ ಹಗರಣಗಳಾದರೂ ಸಮೇತ ಜಮೀರನ್ನು ಹತ್ತಿರಕೊಂಡಿದ್ದಾರೆ. ಅವರೊಬ್ಬ ಸಮಾಜವಾದಿ ಆದರೆ, ನೈತಿಕತೆ ಇದ್ದವರಾದರೆ ಮೊದಲಿಗೆ ರಾಜೀನಾಮೆ ಅವ್ರ ಹತ್ರ ತೊಗೋಬೇಕಿತ್ತು. ವಾಲ್ಮೀಕಿ ಹಗರಣ ಆಯಿತು, ನಮ್ಮ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟಗಳಾಯಿತು, ಒಬ್ಬರು ಸಚಿವರು ರಾಜೀನಾಮೆ ಕೊಡಬೇಕಾಯಿತು. ಇವತ್ತು ನೈತಿಕತೆ ಇದ್ದರೆ ಆವತ್ತೇ ರಾಜೀನಾಮೆ ಮುಖ್ಯಮಂತ್ರಿಗಳು ಕೊಡಬೇಕಿತ್ತು. ಇವತ್ತು ಇಡೀ ಅವರ ಪಾರ್ಟಿಯವರು ಹಗರಣಗಳನ್ನು ಎತ್ತಿ ಹಿಡಿತಾ ಇದ್ದಾರೆ. ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಸರ್ಕಾರ ಅಂತ. ನೈತಿಕತೆ ಇದ್ದರೆ ಜಮೀರಲ್ಲ, ಇವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇವರೊಬ್ಬರು ಸಮಾಜವಾದಿ ಹೌದು ಅಂತಾದರೆ, ಇವರೊಬ್ಬರು ನೈತಿಕತೆಯ ರಾಜಕಾರಣಿ ಹೌದು ಅಂತಾದರೆ ರಾಜೀನಾಮೆ ಕೊಡಬೇಕಿತ್ತು. ಇವತ್ತು ತನ್ನ ಅಧಿಕಾರಕ್ಕೋಸ್ಕರ ಭ್ರಷ್ಟಾಚಾರವನ್ನು ಕಣ್ಣುಮುಚ್ಚಿ ಸಹಿಸ್ಕೋತಾ ಇದ್ದಾರೆ, ಜಮೀರನ್ನು ಕಣ್ಮುಚ್ಚಿ ಸಹಿಸ್ಕೋತಾ ಇದ್ದಾರೆ. ಅವರ ಪಾರ್ಟಿ ಕಾರ್ಯಕರ್ತರು ಮಾಡ್ತಕ್ಕಂಥ ಅನ್ಯಾಯವನ್ನು ಕಣ್ಮುಚ್ಚಿ ನೋಡ್ಕೋತಾ ಇದ್ದಾರೆ. ಈಗ ವಸತಿ ಯೋಜನೆ ಹಗರಣ ನೋಡಿದರೆ ಸರ್, ಸ್ವತಃ BR ಪಾಟೀಲ್ ಅವರೇ ಜಮೀರ್ ಅಹ್ಮದ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಜಮೀರ್ ಅಹ್ಮದ್ ಅವರು ಬದಲಾಗ್ಯಾರ, ಜೊತೆಗೆ ಇರ್ತಾರೆ ಸಿದ್ದರಾಮಯ್ಯ. ನೋಡಿ, ಸಿದ್ದರಾಮಯ್ಯ ಅವರು ನಿಜವಾಗಿರ್ತಕ್ಕಂಥ ಸಮಾಜವಾದಿ ಅಲ್ಲ, ಅವರು ಮಜಾವಾದಿ. ಯಾಕಂದರೆ ಅವರು ಎಲ್ಲಿಂದ ಬಂದರು, ಅಧಿಕಾರಕ್ಕೋಸ್ಕರ ಹಾಡ್ತಾ ಇರ್ತಕ್ಕಂಥವ್ರು, ಕುಣಿತಾ ಇರ್ತಕ್ಕಂಥವ್ರು. ಅವರನ್ನು JDSನಲ್ಲಿ ದೇವೇಗೌಡರ ಕಾಲಘಟ್ಟದಲ್ಲಿ 2 ಸಾರಿ DCM ಮಾಡಿದರು. ಅಲ್ಲಿನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋ ಕನಸಿಗೋಸ್ಕರ ಕಾಂಗ್ರೆಸ್ಸಿಗೆ ಬಂದವರು. ಅವ್ರು ಕಾಂಗ್ರೆಸ್ಸಿಗೆ ಅಲ್ಲ, ಯಾವತ್ತೂ ಕಾಂಗ್ರೆಸ್ಸಿಗೆ ಅಲ್ಲ. ಅವರು ಕಾಂಗ್ರೆಸ್ಸಲ್ಲಿ 2 ಸಾರಿ ಮುಖ್ಯಮಂತ್ರಿ ಆದರು. ಇವತ್ತು ತೃಪ್ತರಲ್ಲ ಅವರು, ಈಗಲೂ ಅತೃಪ್ತಿಯಲ್ಲೇ ಇದ್ದಾರೆ. ಯಾಕಂದರೆ ಇನ್ನೂ 5 ವರ್ಷ 10 ವರ್ಷ ಕಾಂಗ್ರೆಸ್ ಕೊಟ್ಟರೆ ಸಾಕು. ಹಾಗಾಗಿ ಅವರು ಸಮಾಜವಾದಿ ಅಲ್ಲ, ಮಜಾವಾದಿ. ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲಿ ಮಜಾ ಉಡಾಯಿಸಿದ್ದಾರೆ. ಇವತ್ತು ಇಷ್ಟೆಲ್ಲ ಹಗರಣಗಳಾದರೂ ಸಮೇತ ಜಮೀರನ್ನು ಹತ್ತಿರಕೊಂಡಿದ್ದಾರೆ. ಅವರೊಬ್ಬ ಸಮಾಜವಾದಿ ಆದರೆ, ನೈತಿಕತೆ ಇದ್ದವರಾದರೆ ಮೊದಲಿಗೆ ರಾಜೀನಾಮೆ ಅವ್ರ ಹತ್ರ ತೊಗೋಬೇಕಿತ್ತು. ವಾಲ್ಮೀಕಿ ಹಗರಣ ಆಯಿತು, ನಮ್ಮ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟಗಳಾಯಿತು, ಒಬ್ಬರು ಸಚಿವರು ರಾಜೀನಾಮೆ ಕೊಡಬೇಕಾಯಿತು. ಇವತ್ತು ನೈತಿಕತೆ ಇದ್ದರೆ ಆವತ್ತೇ ರಾಜೀನಾಮೆ ಮುಖ್ಯಮಂತ್ರಿಗಳು ಕೊಡಬೇಕಿತ್ತು. ಇವತ್ತು ಇಡೀ ಅವರ ಪಾರ್ಟಿಯವರು ಹಗರಣಗಳನ್ನು ಎತ್ತಿ ಹಿಡಿತಾ ಇದ್ದಾರೆ. ಅವ್ರ ಪಾರ್ಟಿಯವರು ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಸರ್ಕಾರ ಅಂತ. ನೈತಿಕತೆ ಇದ್ದರೆ ಜಮೀರಲ್ಲ, ಇವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇವರೊಬ್ಬರು ಸಮಾಜವಾದಿ ಹೌದು ಅಂತಾದರೆ, ಇವರೊಬ್ಬರು ನೈತಿಕತೆಯ ರಾಜಕಾರಣಿ ಹೌದು ಅಂತಾದರೆ ರಾಜೀನಾಮೆ ಕೊಡಬೇಕಿತ್ತು. ಇವತ್ತು ತನ್ನ ಅಧಿಕಾರಕ್ಕೋಸ್ಕರ ಭ್ರಷ್ಟಾಚಾರವನ್ನು ಕಣ್ಣುಮುಚ್ಚಿ ಸಹಿಸ್ಕೋತಾ ಇದ್ದಾರೆ, ಜಮೀರನ್ನು ಕಣ್ಮುಚ್ಚಿ ಸಹಿಸ್ಕೋತಾ ಇದ್ದಾರೆ. ಅವರ ಪಾರ್ಟಿ ಕಾರ್ಯಕರ್ತರು ಮಾಡ್ತಕ್ಕಂಥ ಅನ್ಯಾಯವನ್ನು ಕಣ್ಮುಚ್ಚಿ ನೋಡ್ಕೋತಾ ಇದ್ದಾರೆ.